ನಮಸ್ಕಾರ ಮಂಗಳೂರು. ನಾವಿದ್ದೇವೆ ಇವತ್ತು ಸಾಯಿರಾದ TVS ಮ್ಯಾಂಗ್ಳೂರು ಮಲ್ಲಿಕಟ್ಟದಲ್ಲಿ. ನೋಡೋಣ, ನಮ್ಮ ಹತ್ರ ಇದೆ ಇವತ್ತು XL100 TVS ಅಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು ಈ ಗಾಡಿನ. ನೋಡೋಣ ಗಾಡಿ ಯಾವ ತರ ಕೊಟ್ಟಿದ್ದಾರೆ ಅಂತ. ಬನ್ನಿ ಗಾಯ್ಸ್. XL100 ನೀವು ಕೇಳೇ ಇರ್ತೀರ. ಇದ್ರ ಮುಂಚೆ XL50 ಅಂತ ಬರ್ತಿತ್ತು, ಈಗ XL100. ನಾವು ಚಿಕ್ಕದೆಲ್ಲ ಇರುವಾಗ ನಮ್ದು ಅಂದ್ರೆ ಐಸ್ ಕ್ರೀಮ್ ಕ್ಯಾಂಡಿ ಎಲ್ಲ ಮಾರ್ಕೊಂಡು ಬರ್ತಿದ್ರು ಇದರಲ್ಲಿ. ಮತ್ತೆ ಈ ಚಿಕ್ಕ ಚಿಕ್ಕದು ಕೋಳಿದ್ದು ಕಿನ್ನಿ ಮರಿ ಬರ್ತದಲ್ಲ, ಅದನ್ನೆಲ್ಲ ತಗೊಂಡು ಬರ್ತಿದ್ರು. ಈಗ ಹಾಲು ಸರ್ವ್ ಅಂದ್ರೆ ಹಾಲು ಎಲ್ಲ ಸೇಲ್ ಮಾಡ್ಲಿಕ್ಕೆ ಇದೆಲ್ಲ ಗಾಡಿ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರದೊಂದು ಲೈಫ್ ಅಂತಾನೆ, ಅಂದ್ರೆ ಎಂತ ಗೊತ್ತ, ಇದ್ರಲ್ಲೇ ಜೀವನ ನಡೀತದೆ. ಒಂದು ತುಂಬಾ ಜನರದ್ದು ಇದರಿಂದಾನೇ ಜೀವನ ಇರ್ತದೆ. ಅಂದ್ರೆ ಸೇಲ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಚಿಕ್ಕ ನಮ್ಗೆ ಆಲ್ಮೋಸ್ಟ್ ಇದ್ರಲ್ಲೇ ಒಂದು ರಿಕ್ಷಾ ತಗೊಳ್ಳುವ ಬದಲು ಈ XL ಹೆವಿ ಡ್ಯೂಟಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ತಾರೆ. ಇದ್ರದ್ದು ಫ್ರಂಟ್ ವ್ಯೂ ಇಂದ ನೋಡುದಾದ್ರೆ ನಮ್ಗೆ ಇಲ್ಲಿ LED ಹೆಡ್ಲೈಟ್ ನೋಡ್ಲಿಕ್ಕೆ ಸಿಗ್ತದೆ. ಮೊದ್ಲಿದ್ರಲ್ಲೆಲ್ಲ ಅಲೋಜಿನ್ ಹೆಡ್ಲೈಟ್ ಬರ್ತಿತ್ತು, ಇವಾಗ LED ಹೆಡ್ಲೈಟ್ ಅಂದ್ರೆ ಅಲೋಜಿನ್ ಕೂಡ ಸಿಗ್ತದೆ ಬೇಸ್ ಅಲ್ಲಿ. ಇದು ಸ್ವಲ್ಪ ಮಿಡ್ ವೇರಿಯಂಟ್ ಆಗಿ ಬರ್ತದೆ ನಿಮ್ಗೆ. ಇದರಲ್ಲಿ ಅಲೋಜಿನ್ ಇಂಡಿಕೇಟರ್ಸ್ ಯೂಸ್ ಮಾಡಿದ್ದಾರೆ ಫ್ರಂಟ್ ಅಲ್ಲಿ. ಮತ್ತೆ ಇಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನೋಡ್ಲಿಕ್ಕೆ ಸಿಗ್ತದೆ ಫ್ರಂಟ್ ಇದ್ದು. ಮತ್ತೆ ಇದರಲ್ಲಿ ನಮಗೆ 16 ಇಂಚ್ ಅಲಾಯ್ ವೀಲ್ ನ ಯೂಸ್ ಮಾಡಿದ್ದಾರೆ ಫ್ರಂಟ್ ಅಂಡ್ ಬ್ಯಾಕ್. ಮತ್ತೆ ಇದ್ರದ್ದು ನಮಗೆ ಫ್ರಂಟ್ ಇದ್ದು ಡ್ರಮ್ ಸೈಜ್ ಬಂದು 130 mm, ಮತ್ತೆ ರಿಯರ್ ಕೂಡ ಸೇಮ್ 130 mm ಕೊಟ್ಟಿದ್ದಾರೆ ಇದ್ರದ್ದು ಡ್ರಮ್ ಇದು ಸೈಜ್. ಈ ಕಾಮಿ ಕೇಬಲ್ ಏನಪ್ಪ ಯೂಸ್ ಅಂತಂದ್ರೆ, ನಮ್ಗೆ ಈಗ ರಿಯರ್ ಇದು ಬ್ರೇಕ್ ಹಿಡಿತೇವೆ ಅಲ್ಲ, ಆಗ ನಮ್ಗೆ ಫ್ರಂಟ್ ಬ್ರೇಕ್ ಕೂಡ ಅಪ್ಲೈ ಆಗ್ತದೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಕಾಂಬಿ ಬ್ರೇಕ್ ಕೂಡ ಕೊಟ್ಟಿದ್ದಾರೆ. ಮೇನ್ ಆಗಿ ಬಂದು ಹಾರ್ಟ್ ಆಫ್ ದಿ ಬೈಕ್ ಅಂತಾನೆ ಹೇಳ್ಬೋದು. ಇಂಜಿನ್ 99.7cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ ಈ ಗಾಡಿ ಬರ್ತದೆ. ಇದರಲ್ಲಿ ನಮಗೆ 4.3 bhp ಹಾರ್ಸ್ ಪವರ್ ನ ಗಾಡಿ ಪ್ರೊಡ್ಯೂಸ್ ಮಾಡ್ತದೆ ಅಟ್ 6000 RPM. ಮತ್ತೆ 6.5 Nm ಟಾರ್ಕ್ ನ ಅಟ್ 3500 RPM ಅಲ್ಲಿ ಕೊಡ್ತದೆ. ಇದ್ರದ್ದು ಇಂಜಿನ್ ನೋಡ್ಬೋದು ನಿಮ್ಗೆ. ಅಂದ್ರೆ ಬೇರೆ ಗಾಡಿಯಲ್ಲೆಲ್ಲ ಇಂಜಿನ್ ಹೇಗೆ ಬರ್ತದೆ, ಹೆಡ್ ಎಲ್ಲ ಮೇಲೆ ಬರ್ತದೆ ಅಲ್ಲ, ಇದು ಮಲಗಿದಾಗ ಇಲ್ಲಿ ಹೆಡ್ ಬರ್ತದೆ. ಮತ್ತೆ ಇಲ್ಲಿ ನಮ್ಗೆ ಬೋರ್ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ, ಬೋರ್ ಕ್ರ್ಯಾಂಕ್ ಈ ತರ ಬರ್ತದೆ ಇದ್ರದ್ದು ಇಂಜಿನ್. ಈ ಗಾಡಿ ಜಾಸ್ತಿ ಯಾರಿಗೆ ಲೈಕ್ ಆಗುದಂದ್ರೆ ಅಂದ್ರೆ ನಮ್ದು ಈಗ ಏಜ್ ಆಗಿ ಎಲ್ಲ ಇರ್ತದಲ್ಲ, ಸೊ ಅವರಿಗೆ ಸ್ಕೂಟರ್ ಎಲ್ಲ ರೈಡ್ ಮಾಡ್ಲಿಕ್ಕೆ ತುಂಬಾ ಹೆವಿ ಆಗ್ತದೆ. ಇದು ನಮ್ಗೆ ಬರುದು 80 kgs, ಅಂದ್ರೆ 80 ಕರ್ಬ್ ವೇಟ್ ಇದೆ ಇದ್ರದ್ದು ಕೆಜಿ. ಲೈಟ್ ವೆಯ್ಟ್ ಇದೆ ಗಾಡಿ, ಹಾಗಾಗಿ ಇದನ್ನ ಆಲ್ಮೋಸ್ಟ್ ಎಲ್ಲರೂ ಪ್ರಿಫರ್ ಮಾಡ್ತಾರೆ ಈ ಗಾಡಿ. ನಿಮ್ಗೆ ವೆಯ್ಟ್ ಎಲ್ಲ ನಾರ್ಮಲ್, ಅಂದ್ರೆ ಜಾಸ್ತಿ ಏನು ಫೀಲ್ ಆಗುದಿಲ್ಲ, ತುಂಬಾ ಲೈಟ್ ವೆಯ್ಟ್ ಉಂಟು ಗಾಡಿ ಮಾತ್ರ. ಇದ್ರದ್ದು ಸೀಟ್ ಬಂದು ನಮ್ಗೆ ರಿಮೂವೇಬಲ್ ಸೀಟ್ ಬರ್ತದೆ. ಇದು ನಮ್ಗೆ 787 mm ಇದ್ರದ್ದು ಸೀಟ್ ಹೈಟ್ ಬರ್ತದೆ. ಫ್ರಂಟ್ ಸೀಟ್ ನೋಡಿದಾದ್ರೆ ಸಾಫ್ಟ್ ಉಂಟು, ರಿಯರ್ ಇದು ಕೂಡ ಸಾಫ್ಟ್ ಉಂಟು. ಸೀಟ್ ನಮ್ಗೆ ಕಂಫರ್ಟೇಬಲ್ ಆಗಿ ರೈಡ್ ಮಾಡ್ಬೋದು. ಅಂದ್ರೆ ಇದು ಕಂಫರ್ಟಿಗೆ ಮೇನ್. ನಮ್ದು ಈಗ ಕಮ್ಯೂಟರ್ ಟೈಪ್ ಮಾಡುದಾದ್ರೆ ಕೂಡ, ಅಂದ್ರೆ ಕಮ್ಯೂಟಿಂಗ್ ಡೈಲಿ ಕಮ್ಯೂಟಿಂಗ್ಗೆ, ಅಥವಾ ನಮ್ದು ಏನಾದ್ರೂ ಒಂದು ಬಿಸ್ನೆಸ್ ಅಥವಾ ಚಿಕ್ಕದು ಬಿಸ್ನೆಸ್ ಇರ್ತದಲ್ಲ, ಅದಕ್ಕೋಸ್ಕರ ಸೀಟ್ ಎಲ್ಲ ಕಂಫರ್ಟೇಬಲ್ ಆಗಿದೆ. ಮತ್ತೆ ಇಲ್ಲಿ ಹಿಂದೆಯಲ್ಲಿ ನಮ್ಗೆ ಗ್ರಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ, ಪಿಲಿಯನ್ ಗ್ರಾಬ್ ಹ್ಯಾಂಡಲ್ ಹಿಡಿಲಿಕ್ಕೆ. ಇದರದ್ದು ರೈಡರ್ ವ್ಯೂ ಇಂದ ನೋಡುದಾದ್ರೆ ನಮ್ಗೆ ಇಲ್ಲಿ ಮೀಟರ್ ನೋಡ್ಲಿಕ್ಕೆ ಸಿಗ್ತದೆ ಅನಲಾಗ್. ಅದರಲ್ಲಿ ಓಡೋಮೀಟರ್, ಸ್ಪೀಡ್, ಮತ್ತೆ ಟೋಟಲ್ ಸ್ಪೀಡ್, ಮತ್ತೆ ಇಲ್ಲಿ ಇಂಡಿಕೇಟರ್ ಸಿಂಬಲ್, ಮತ್ತೆ ಹೆಡ್ಲೈಟ್ ಸಿಂಬಲ್, ಇಂಜಿನ್ ಲೈಟ್ ಸಿಂಬಲ್ ಅಂದ್ರೆ ಸೆನ್ಸರ್ಸ್ ಇದೆ, MI ಲೈಟ್, ಮತ್ತೆ ಟ್ರಯಾಂಗಲ್, ಪೆಟ್ರೋಲ್ ಸಿಂಬಲ್ ಎಲ್ಲ ಇದ್ರಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಇದ್ರದ್ದು ಲೆಫ್ಟ್ ಸೈಡ್ ಇಂದ ನೋಡುದಾದ್ರೆ ನಮ್ಗೆ ಇಲ್ಲಿ ಸ್ವಿಚಸ್ ಬರ್ತದೆ. ಇದು ಡಿಮ್ ಡಿಪ್ಪರ್ ಸ್ವಿಚ್ ನಮ್ಗೆ ಇದ್ರಲ್ಲೇ ಬರ್ತದೆ, ಡಿಮ್ ಡಿಪ್ಪರ್. ಮತ್ತೆ ಇದರಲ್ಲಿ ಪಾಸ್ ಲೈಟ್ ಸ್ವಿಚ್ ಬರುದಿಲ್ಲ ಇದರಲ್ಲಿ. ಮತ್ತೆ ಇಂಡಿಕೇಟರ್ ಸ್ವಿಚ್, ಇಲ್ಲಿ ಹಾರ್ನ್, ಯೆಲ್ಲೋ ಕಲರ್ ಹಾರ್ನ್ ಸ್ವಿಚ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಮಿಡ್ಲಲ್ಲಿ ನೋಡ್ಬೋದು ನಿಮ್ಗೆ ಏನಾದ್ರೂ ಹ್ಯಾಂಗ್ ಮಾಡ್ಲಿಕ್ಕೆ ಒಂದು ಹುಕ್ ತರ ಕೊಟ್ಟಿದ್ದಾರೆ, ಏನಾದ್ರು ತಗೊಂಡು ಹೋಗುದಾದ್ರೆ. ನೆಕ್ಸ್ಟ್ ಇದಾದ್ರೆ ರೈಟ್ ಸೈಡ್ ಇಂದ ನೋಡಿದಾದ್ರೆ ಇಲ್ಲಿ ಕಿಲ್ ಆನ್ ಕಿಲ್ ಆಫ್ ಇಗ್ನಿಷನ್ ಸ್ವಿಚ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಮ್ಗೆ ಬ್ರೇಕ್ ಲಿವರ್ ಫ್ರಂಟ್ ಇದು ರಿಯರ್ ಬ್ರೇಕ್ ಲಿವರ್ ಬರ್ತದೆ. ಮತ್ತೆ ನಮ್ಗೆ ಈ ತರ ಕಾಣ್ತದೆ ರೈಡಿಂಗ್ ವ್ಯೂ ಇಂದ. ಮತ್ತೆ ಇಲ್ಲಿ ಒಂದು ಥ್ರಾಟಲ್ ಕೊಟ್ಟಿದ್ದಾರೆ, ರೈಡ್ ಬೈ ಕೇಬಲ್ ಥ್ರಾಟಲ್. ನೆಕ್ಸ್ಟ್ ಇದ್ರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 4 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಇದರಲ್ಲಿ ನಮಗೆ 1.2 ಲೀಟರ್ ರಿಸರ್ವ್ ಇರ್ತದೆ. ಇದು ಅವರೇಜ್ ಮೈಲೇಜ್ ಬಂದು ನಮಗೆ ಒಂದು 55 ಇಂದ 57 ಕೊಡ್ಬೋದು ಅವರೇಜ್ ಮೈಲೇಜ್ ಸಿಟೀಸ್ ಅಲ್ಲಿ. ಮತ್ತೆ ಹೈವೇಸ್ ಅಲ್ಲಿ ನಿಮ್ಗೆ ಸ್ವಲ್ಪ ಜಾಸ್ತಿ ಕೊಡ್ಬೋದು ಮೈಲೇಜ್. ಚಿಕ್ಕದೊಂದು ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ. ನೆಕ್ಸ್ಟ್ ಇದ್ರದ್ದು ಲೆಫ್ಟ್ ಸೈಡ್ ಇಂದ ನೋಡೋದಾದ್ರೆ ನಮಗೆ ಕ್ರಾಶ್ ಗಾರ್ಡ್
ಮತ್ತೆ ಇಲ್ಲಿ XL100 ಹೆವಿ ಡ್ಯೂಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ TVS ಅಂತ ಲೋಗೋ ಬರ್ತದೆ. ನಾನು ಹೇಳಿದೆ ಅಲ್ಲ, ಇಂಜಿನ್ ಇದ್ರದ್ದು ನಮಗೆ ಇಲ್ಲಿ ಹೆಡ್ ಬಂದ್ರೆ ಇಲ್ಲಿ ಕ್ರ್ಯಾಂಕ್ ಮತ್ತೆ ಕೆಳಗೆ ಬೋರ್ ಬರ್ತದೆ, ಈ ತರ ಬರ್ತದೆ ಇಂಜಿನ್. ಇಲ್ಲ ಅಂತಂದ್ರೆ ನಮಗೆ ಈ ತರ ಬರುದು ಇಂಜಿನ್ ಇದು ಪೊಸಿಷನ್, ಇದರಲ್ಲಿ ಈ ತರ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ರೈಡರ್ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಸೈಡ್ ಸ್ಟ್ಯಾಂಡ್, ಇದರಲ್ಲಿ ಸೆನ್ಸರ್ ಕೂಡ ಬರ್ತದೆ. ಮತ್ತೆ ಮೈನ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಪಿಲಿಯನ್ ಫುಟ್ ಪ್ಯಾಕ್ ಇಲ್ಲಿ ಬರ್ತದೆ, ಫುಟ್ ರೆಸ್ಟ್ ಆಗಿ ಇದು ವರ್ಕ್ ಆಗ್ತದೆ. ಮತ್ತೆ ಇಲ್ಲಿ ಸಾರಿ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಹೈಡ್ರಾಲಿಕ್ ಸಸ್ಪೆನ್ಷನ್ ಬರ್ತದೆ. ಇದು 2 ಸೈಡ್ ಕೂಡ ಬರ್ತದೆ, ಈ ಕಡೆ ಕೂಡ ಬರ್ತದೆ, ಆ ಕಡೆ ಕೂಡ ಬರ್ತದೆ. ನಮಗೆ ಲೆಫ್ಟ್ ವ್ಯೂವಿಂದ ಈ ತರ ಕಾಣ್ತದೆ. ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಇದ್ರದ್ದು ರೈಟ್ ಸೈಡ್ ಇಂದ ನೋಡೋದಾದ್ರೆ ಸೇಮ್ ಕ್ರಾಶ್ ಗಾರ್ಡ್ ಬರ್ತದೆ. ಮತ್ತೆ ಇಲ್ಲಿ ಸೇಮ್ ಫ್ಯಾನ್ ಬರ್ತದೆ. ಮತ್ತೆ ಇದು ರೈಡರ್ ಫುಟ್ ಪ್ಯಾಕ್. ಇಲ್ಲಿ ನಮಗೆ ಕಿಕ್ ಸ್ಟಾರ್ಟ್ ಕೂಡ ಉಂಟು, ಇದರಲ್ಲಿ ಕಿಕ್ ಸ್ಟಾರ್ಟ್ ಸಹ ಬರ್ತದೆ ಮತ್ತೆ ಸೆಲ್ಫ್ ಸ್ಟಾರ್ಟ್ ಸಹ ಬರ್ತದೆ. ಇದರ ಕೆಲವೊಂದು ವೇರಿಯಂಟ್ ಅಲ್ಲಿ ಕಿಕ್ ಸ್ಟಾರ್ಟ್ ಬರುದಿಲ್ಲ, ಖಾಲಿ ಸೆಲ್ಫ್ ಸ್ಟಾರ್ಟ್ ಮಾತ್ರ ಬರೋದು. ಮತ್ತೆ ಇಲ್ಲಿ ಸೈಲೆನ್ಸರ್ ನೋಡ್ಲಿಕ್ಕೆ ಸಿಗ್ತದೆ, ಇಲ್ಲಿ ಸೈಲೆನ್ಸರ್ ಬಂದಿದೆ. ಮತ್ತೆ ಫುಟ್ ಪ್ಯಾಕ್ ಸೇಮ್ ಫುಟ್ ರೆಸ್ಟ್ ತರ ಯೂಸ್ ಆಗುತ್ತೆ. ಇಲ್ಲಿ ಸಸ್ಪೆನ್ಷನ್, ಮತ್ತೆ ಇಲ್ಲಿ ಹ್ಯಾಂಗ್ ಮಾಡಲಿಕ್ಕೆ ಹುಕ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಕಡೆ ಬರ್ತದೆ. ನಮಗೆ ರೈಟ್ ವ್ಯೂವಿಂದ ಈ ತರ ಕಾಣ್ತದೆ. ಸೈಲೆನ್ಸರ್ ನೋಟ್ ಒಂದು ಕೇಳ್ಕೊಂಡು ಬರೋಣ ಯಾವ ತರ ಬರ್ತದೆ ಅಂತ. ಐಡ್ಲಿಂಗ್ ಅಲ್ಲಿ ಈ ತರ ಸೌಂಡ್ ಬರ್ತದೆ. ನೆಕ್ಸ್ಟ್ ಇದ್ರದ್ದು ಟೈಲ್ ವ್ಯೂ ಇಂದ ನೋಡಿದ್ರೆ ಇಲ್ಲಿ ಒಂದು ಟೈಲ್ ಲೈಟ್ ಬರ್ತದೆ ಎಲೋಜಿನ್. ಮತ್ತೆ ನಮಗೆ ಇಲ್ಲಿ 2 ಎಲೋಜಿನ್ ಇಂಡಿಕೇಟರ್ಸ್, ಮತ್ತೆ ಇಲ್ಲಿ ನಂಬರ್ ಪ್ಲೇಟ್ ಬರ್ತದೆ. ಇಲ್ಲಿ ಒಂದು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ರಿಯರ್ ವ್ಯೂ ಇಂದ ನಮಗೆ ಈ ತರ ಕಾಣ್ತದೆ. ಇದರಲ್ಲಿ ನಮಗೆ ಪರ್ಫಾರ್ಮೆನ್ಸ್ ಲುಕ್ ಇದೆಲ್ಲ ಮ್ಯಾಟರ್ ಆಗುದಿಲ್ಲ. ಇದು ನಮಗೆ ಒಂದು ಡೈಲಿ ಕಮ್ಯೂಟಿಂಗಿಗೆ, ಅಂದ್ರೆ ನಮ್ದು ಏನಾದ್ರೂ ಒಂದು ಸ್ಮಾಲ್ ಬಿಸ್ನೆಸ್ ಎಲ್ಲ ಇರ್ತದಲ್ಲ, ಅಂದ್ರೆ ಈಗ ಹಾಲು ಮಾರುದು ಅಥವಾ ಐಸ್ ಕ್ರೀಮ್ ಅಥವಾ ನಿಮ್ಗೆ ಏನಾದ್ರೂ ಈಗ ಅಕ್ಕಿದ್ದೆಲ್ಲ ಚಿಕ್ಕ ಚಿಕ್ಕ ಕಿನ್ನಿ ಮರಿಯನ್ನೆಲ್ಲ ನಾವು ಸೇಲ್ ಮಾಡ್ಲಿಕ್ಕೆಲ್ಲ ಹೋಗ್ತೇವಲ್ಲ, ನೀವು ನೋಡಿರ್ಬೋದು ಚಿಕ್ಕದಿರುವಾಗ. ನಾನು ತುಂಬಾ ನೋಡಿದ್ದೇನೆ ಇದು. ನಾನು ಜಾಸ್ತಿ ನೋಡಿದಂದ್ರೆ ಇದರಲ್ಲಿ ಒಂದು ಐಸ್ ಕ್ರೀಮ್ ಎಲ್ಲ ಮಾರ್ಕೊಂಡು ಬರ್ತಿದ್ರು ಜಾಸ್ತಿ ಈ ಗಾಡಿಯಲ್ಲಿ. ಮತ್ತೆ ಕೋಲಿದ್ದು ಚಿಕ್ಕ ಚಿಕ್ಕ ಮರಿಯನ್ನೆಲ್ಲ ಒಂದು ಬುಟ್ಟಿಯಲ್ಲಿ ಹಾಕೊಂಡು ಬರ್ತಿದ್ರು. ಈಗ ಸಹ ನಿಮ್ಗೆ ಹಾಲಿದ್ದು ಅದಕ್ಕೆಲ್ಲ ಎಕ್ಸ್ಟ್ರಾ ಇದು ಕ್ಯಾನ್ ಎಲ್ಲ ಮಾಡಿ ಬರ್ತದೆ. ಇದೆಲ್ಲ ನಮಗೆ ಒಂದು ಡೈಲಿ ಕಮ್ಯೂಟಿಂಗ್ ಅಥವಾ ನಮ್ದೊಂದು ಏನಾದ್ರು ಬಿಸ್ನೆಸ್ ಇದ್ರೆ ಇದಕ್ಕೆಲ್ಲ ಇದು ತುಂಬಾ ಯೂಸ್ ಆಗ್ತದೆ. ಈ ಗಾಡಿ ಮಾತ್ರ ಸೈಕ್ ಉಂಟು. ನಿಮ್ಗೆ ಇದರಲ್ಲಿ ಅಲಾಯ್ ವೀಲ್ ಕೂಡ ಬರ್ತದೆ, ಇದರಲ್ಲಿ ನಾರ್ಮಲ್ ವೀಲ್ ಕೂಡ ಬರ್ತದೆ ರಿಮ್ ಇದ್ದು. ಅದು ಬೇಕಾದ್ರೆ ಅದು ಕೂಡ ಅವೈಲೇಬಲ್ ಉಂಟು. ಇದು ನಮ್ಮ ಹತ್ರ ಈ ವೇರಿಯಂಟ್ ಬಂದು ಅಲಾಯ್ ವೀಲ್ ಇದು. ಸೊ ಇದು ಸ್ವಲ್ಪ ಜಾಸ್ತಿ ಡ್ಯೂರಬಿಲಿಟಿಗೋಸ್ಕರ ಇದನ್ನ ನೀವು ತಗೊಳ್ಕೋಬಹುದು. ಇದು ನಿಮ್ಗೆ ಬಂದು ಪ್ರೈಸ್ ಇದ್ರದ್ದು 84,000 ಆಗ್ತದೆ ಆನ್ ರೋಡ್ ಪ್ರೈಸ್ ಮ್ಯಾಂಗ್ಳೂರಲ್ಲಿ. ಆರಾಮಾಗಿ ಇದಕ್ಕಿಂತ ನಿಮ್ಗೆ ಸ್ಟಾರ್ಟಿಂಗ್ ಏನೋ 63 ಸಮಥಿಂಗ್ ಬರ್ತದೆ, 68 ಏನೋ ಸ್ಟಾರ್ಟಿಂಗ್ ಅಲ್ಲಿ. ಇದು ನಿಮ್ಗೆ 84 ಅಲ್ಲಿ ಸಿಗ್ತದೆ. ಇದರಲ್ಲಿ ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಗಾಡಿ ಮಾತ್ರ ಸೈಕ್. ಇದು TVS ಇದ್ದು ಕಿಂಗ್. ಯಾವುದು ಕೂಡ ಗಾಡಿ ಲಾಂಚ್ ಆಗುವ ಮೊದಲು ಬಂದದ್ದೇ TVS XL100, ಸಾರಿ XL50. ಇದು 100 ಅಲ್ಲ, ಇದಕ್ಕಿಂತ ಮುಂಚೆ ಬರ್ತಿದ್ದದ್ದು TVS ಇದ್ದು ಟಾಪ್ ಕಿಂಗ್ ಅಂತಾನೆ ಹೇಳ್ಬೋದು ಈ ಗಾಡಿಯನ್ನು. ನೆಕ್ಸ್ಟ್ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಮಗೆ 145 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ. ನಿಮ್ಗೇನಾದ್ರೂ ಈ ಗಾಡಿ XL ಏನಾದ್ರೂ ಪರ್ಚೇಸ್ ಮಾಡ್ಲಿಕ್ಕೆ ಇದ್ರೆ ನಮ್ದು ನಿಯರೆಸ್ಟ್ ಶೋರೂಮ್ ಮಲ್ಲಿಕಟ್ಟೆ ಮತ್ತೆ ಬಿಜಯ್ ಸಾಯಿರಾದ TVS ಇದೆ, ಅಲ್ಲಿ ಬಂದು ವಿಸಿಟ್ ಮಾಡಿ, ಎಂಕ್ವೈರೀಸ್ ಮಾಡಿ. ನಿಮ್ಗೆ ಏನಾದ್ರೂ ಗಾಡಿ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದೇ ತರ ವಿಡಿಯೋ ಮಾಡ್ತಾ ಇರ್ತೇನೆ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.